ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಫುಲ್ ಬಿಂದಾಸ್. ಇದು ರೆಸಾರ್ಟ್ ನಲ್ಲಿ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಸನ ಲೈಫ್ ಸ್ಟೈಲ್. ನಗುಮುಖ, ಅದೇ ದೌಲತ್ತು. ರೌಡಿ ಗ್ಯಾಂಗ್ ಜೊತೆ ಬಿಂದಾಸ್ ಹರಟೆ. ಸ್ಪೆಷಲ್ ಬ್ಯಾರಕ್ ನಲ್ಲಿ ಕೊಲೆ ಆರೋಪಿಗೆ ಇದೆಂಥ ಸ್ಪೆಷಲ್ ಟ್ರೀಟ್ಮೆಂಟ್. ಸೆಂಟ್ರಲ್ ಜೈಲಿನಲ್ಲಿ ಸ್ವಾಮಿ ಸೇವೆಗೆ ನಿಂತು ಬಿಟ್ಟರ ಅಧಿಕಾರಿಗಳು. ಇದೇ ಹೊತ್ತಿನ ವಿಶೇಷ. ಸೆಂಟ್ರಲ್ ರೆಸಾರ್ಟ್ನಲ್ಲಿ ದಾಸ ವೈಭೋಗ. ತಪ್ಪು ಮಾಡೋದು ಸಹಜ ಕಣು, ತಿಳಿದು ಬಾಳೋನು ಮನುಜ ಕಣು ಅನ್ನೋ ಮಾತಿದೆ. ಈ ಮಾತಿನ ಅರ್ಥ ಕೊಲೆ ಆರೋಪಿ ದರ್ಶನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಆಗಿ ಹೋಗಿದೆ. ಇನ್ನಾದ್ರೂ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದು ದಾಸನಿಗೂ ಇಲ್ಲ. ಕೊಲೆ ಆರೋಪಿಗೆ VIP ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನೋದು ಜೈಲಾಧಿಕಾರಿಗಳಿಗೂ ಇಲ್ಲ. ದುಡ್ಡಿದ್ರೆ ಸಾಕು, ಎಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಜೈಲಿನಲ್ಲೂ ಎಲ್ಲಾ ಸಿಗುತ್ತೆ ಅನ್ನೋ ಮಾತುಗಳು ದರ್ಶನ್ ವಿಚಾರದಲ್ಲಿ ನಿಜವಾಗಿವೆ. ಬರ್ಬರ ಕೊಲೆ ಆರೋಪ ಹೊತ್ತು ವಿಚಾರಣಾಧೀನ ಖೈದಿಯಾಗಿರುವ ದರ್ಶನ್ ಜೈಲಿನಲ್ಲಿ ಕುಗ್ಗಿಲ್ಲ, ಮಾನಸಿಕವಾಗಿ ನೊಂದಿಲ್ಲ. ಬಿಂದಾಸ್ ಆಗಿ ಎಂಜಾಯ್ ಮೂಡ್ ನಲ್ಲಿದ್ದಾರೆ. ಎಲ್ಲೋ ರೆಸಾರ್ಟ್ನಲ್ಲಿ ಕೂತು ಎಂಜಾಯ್ ಮಾಡ್ತಿರುವಂತೆ ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ಕಲ್ಪಿಸಲಾಗಿದೆ. ಆ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ. ಜೇಬಲ್ಲಿದ್ರೆ ಕಾಸು, ಜೈಲಲ್ಲೂ ನೀನೇ ಬಾಸು. ದುಡ್ಡಿದ್ರೆ ರೆಡ್ ಕಾರ್ಪೆಟ್, ಜೈಲು ಕೂಡ ಸ್ವರ್ಗ. ಕಾಸಿದ್ರೆ ಸಾಕು ಗುರು, ಜೈಲಲ್ಲೂ ರಾಜ ಮರ್ಯಾದೆ. ದುಡ್ಡೇ ದೊಡ್ಡಪ್ಪ, ಮತ್ತೆ ಸಾಬೀತಾಯ್ತಲ್ಲಪ್ಪ. ಎಸ್, ದುಡ್ಡೇ ಎಲ್ರಿಗೂ ದೊಡ್ಡಪ್ಪ. ದುಡ್ಡೊಂದಿದ್ರೆ ಸಾಕು, ಲೈಫ್ ಬಿಂದಾಸ್ ಆಗಿರುತ್ತೆ. ಜೇಬಲ್ಲಿ ಕಾಸಿದ್ರೆ ಯಾವುದಕ್ಕೂ ಟೆನ್ಷನ್ ಆಗೋ ಅವಶ್ಯಕತೆಯೇ ಇಲ್ಲ. ಸರ್ವರೋಗಕ್ಕೂ ಸಾರಾಯಿ ಮದ್ದು ಅನ್ನೋ ರೀತಿಯಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ದುಡ್ಡು ಅನ್ನೋದೇ ಪರಿಹಾರ. ಹೀಗಂತ ಹೇಳೋ ಅನೇಕ ಜನರಿದ್ದಾರೆ. ಇದೇನಪ್ಪ ಎಲ್ಲದಕ್ಕೂ ಹಣ ಅಂತಾರೆ, ದುಡ್ಡಿನಿಂದ ಎಲ್ಲಾನು ಕೊಂಡುಕೊಳ್ಳೋಕಾಗಲ್ಲ ಅನ್ನೋ ಜನರು ಇದ್ದಾರೆ. ಆದ್ರೆ ಚೆನ್ನಾಗ್ ಕಾಸಿದ್ರೆ ಸಾಕು, ನೀರಿನಂತೆ ಹಣ ಚೆಲ್ಲೋ ತಾಕತ್ತು ಇದ್ರೆ ಸಾಕು, ಜೈಲಿನಲ್ಲಿ ಕೂಡ ರಾಜ ಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆಯೇ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ಮಿಸ್ಟರ್ ದರ್ಶನ್ ತೂಗುದೀಪ. ದರ್ಶನ್ ಜೈಲಿನಲ್ಲಿದ್ದಾರೆ. ಅಯ್ಯೋ ಪಾಪ, ನಮ್ ಬಾಸು ಜೈಲಿನಲ್ಲಿ ಹೇಗಿದ್ದಾರೋ, ಏನ್ ತಿಂತಿದ್ದಾರೋ ಇಲ್ವೋ, ಅಯ್ಯೋ ಬಾಸ್ಗೆ ಊಟ ಸೇರ್ತಿಲ್ವಂತೆ ಅಂತ ಮನೆಯಲ್ಲಿ ಕೂತು ಕಣ್ಣೀರು ಹಾಕುತ್ತಾ ಮನನೊಂದು ಬೇಸರವಾಗ್ತಿದ್ದವರಿಗೆ ಈಗ ಕೊಂಚ ನೆಮ್ಮದಿ ಸಿಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಕೂಡ ಲಭ್ಯವಾಗಿದೆ. ಯಾವುದೇ ಪಶ್ಚಾತ್ತಾಪವೂ ಇಲ್ಲದೆ ಬಿಂದಾಸ್ ಆಗಿ ಹರಟೆ ಹೊಡಿತಾ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜೀವಿಸುತ್ತಿರುವ ಜೀವನಕ್ಕೆ ಸಿಕ್ಕಿರುವ ಸಾಕ್ಷಿ.
ಕೊಲೆ ಆರೋಪ ಆದ್ರೂ ರಾಜಮರ್ಯಾದೆ. ಬರ್ಬರ ಹತ್ಯೆ ಆರೋಪಿಗೂ ರಾಜಾತಿಥ್ಯ. ದಾಸನಿಗೆ ಜಾಲಿ ಸ್ಪಾಟ್ ಆಯ್ತಾ ಪರಪ್ಪನ ಅಗ್ರಹಾರ. ಹೇಗಿದೆ ಗೊತ್ತಾ? ಜೈಲಿನಲ್ಲಿ ಜಗ್ಗುದಾದನ ಹೊರ ಸಂಚಾರ. ಎಸ್, ದರ್ಶನ್ ಇಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಣ್ಣ ಪುಟ್ಟದ್ದಲ್ಲ. ಈ ಹಿಂದೆ ಒಮ್ಮೆ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಗೋಡೆಗಳ ಪರಿಚಯವಿದೆ. ಅದಾದ ನಂತರದಲ್ಲಿ ಅನೇಕ ವಿಚಾರಗಳಿಗೆ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿ ಬಂದಿದ್ದ ದರ್ಶನ್ ಮತ್ತೆ ತಾನು ಪರಪ್ಪನ ಅಗ್ರಹಾರ ಗೋಡೆಗಳನ್ನ ದರ್ಶಿಸುತ್ತೇನೆ ಅಂತ ಅಂದುಕೊಂಡಿರ್ಲಿಲ್ಲ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಮತ್ತೆ ಸೆಂಟ್ರಲ್ ಜೈಲಿನ ದರ್ಶನ ಮಾಡಿಸ್ತು. ಈ ಹಿಂದೆ ಒಮ್ಮೆ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಹೋಗಿ ಬಂದಿದ್ರಿಂದ ಮತ್ತೆ ಹೋಗೋದು ಬೇಡ ಅಂತ ದರ್ಶನ್ ಸಾಕಷ್ಟು ಸರ್ಕಸ್ ಮಾಡಿದ್ರು. ತನ್ನ ಬದಲಿಗೆ ಬೇರೆ ಯಾರನ್ನೋ ಸರೆಂಡರ್ ಆಗುವಂತೆ ಹೇಳಿದ್ರು. ಹಣ ಕೊಟ್ಟು ಸೆಟಲ್ಮೆಂಟ್ ಮಾಡುವುದಾಗಿ ಮಾತು ಕೊಟ್ಟಿದ್ರು. ಒಂದಿಷ್ಟು ಹಣವನ್ನೂ ನೀಡಿದ್ರು. ಆದ್ರೆ ಗ್ರಹಚಾರ ಕೆಟ್ಟಿತ್ತು. ಮೈಸೂರಿನ ಜಿಮ್ನಲ್ಲಿ ವರ್ಕೌಟ್ ಮುಗಿಸಿದ್ದ ದರ್ಶನ್ಗೆ ಪೊಲೀಸರು ಜೀಪು ಹತ್ತಿಸಿದ್ರು. ದರ್ಶನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಸಾಮಾನ್ಯವಾದ ಕೇಸ್ನಲ್ಲಿ ಅಲ್ಲ. ಅದು ಕೊಲೆ ಕೇಸ್. ಅದು ಕೂಡ ಸಾಮಾನ್ಯವಾದ ಕೊಲೆ ಅಲ್ಲ. ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಆತನ ಮೈ ಮೇಲಿರುವ ಗಾಯದ ಗುರುತುಗಳು ಕ್ರೌರ್ಯ ಎಸಗಿದವರ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿತ್ತು. ಒಂದೊಂದು ಗಾಯಗಳು ಒಬ್ಬೊಬ್ಬರ ರಾಕ್ಷಸತ್ವವನ್ನ ಬಿಚ್ಚಿಟ್ಟಿತ್ತು. ಮನುಷ್ಯರಾದವರು ಇಷ್ಟು ಕ್ರೂರವಾಗಿಯೂ ವರ್ತಿಸುತ್ತಾರಾ ಅನ್ನೋ ಮಟ್ಟಕ್ಕೆ ಹಲ್ಲೆ ಮಾಡಲಾಗಿತ್ತು. ನೋವಿನಲ್ಲಿ ನರಳಾಡಿ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅತಿ ಭಯಾನಕ ಹಲ್ಲೆಯಲ್ಲಿ ದರ್ಶನ್ ಪಾತ್ರ ಕೂಡ ಇದೆ ಅನ್ನೋದನ್ನ ಸರೆಂಡರ್ ಆಗಲು ಬಂದವರು ಸಾರಿ ಹೇಳಿದ್ರು. ಹಾಗಾಗಿ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ದರ್ಶನ್ ಸೇರಿದಂತೆ ಗ್ಯಾಂಗ್ನ ಎಲ್ಲರೂ ಪರಪ್ಪನ ಅಗ್ರಹಾರದಲ್ಲೇ ರೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಆ ಎಲ್ಲರಿಗಿಂತ ದರ್ಶನ್ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗ್ತಿದ್ದಾರೆ ಅನ್ನೋದಕ್ಕೆ ಫೋಟೋ ಸಾಕ್ಷಿ ಇದೆ. ಸದ್ಯ ದರ್ಶನ್ ಆರೋಪಿ, ಅಪರಾಧಿ ಅನ್ನೋದು ಸಾಬೀತಾಗಿಲ್ಲ. ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಆದ್ರೂ ಜೈಲಿನಲ್ಲಿ ರಾಜ ಮರ್ಯಾದೆ ಸಿಗ್ತಿದೆ. ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತಿದ್ರು ರಾಜಾತಿಥ್ಯ ಸಿಗ್ತಾ ಇದೆ. ದಾಸನಿಗೆ ಪರಪ್ಪನ ಅಗ್ರಹಾರ ಅನ್ನೋದು ಜಾಲಿ ಸ್ಪಾಟ್ ಆದಂತಿದೆ. ಜೈಲಿನಲ್ಲಿದ್ರೂ ದರ್ಶನ್ ಹೊರ ಸಂಚಾರಕ್ಕೆ ಬಂದಿರುವಂತೆ ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗ್ತಿರುವಂತಿದೆ. ಅದು ಸ್ಪೆಷಲ್ ಬ್ಯಾರಕ್ನ ಮುಂಭಾಗದ ಜಾಗ. ಕೂರಲು ಕುರ್ಚಿ, ಟೀಪಾಯ್, ಫುಲ್ ಕಂಫರ್ಟ್. ಒಂದು ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಹೀರಲು ಮಗ್. ಒಂದು ಸಿಪ್ ಕಾಫಿ ಜೊತೆ ದಾಸ ಧಮ್ ಮರೋ ಧಮ್. ಜೈಲಿನಲ್ಲಿ ದರ್ಶನ್ಗೆ ವಿಐಪಿ ಸ್ಪೆಷಲ್ ಬಾರಕ್ ಕೊಡಲಾಗಿದೆ. ಅದರಲ್ಲಿ ಬೇರೆ ಏನೂ ಇರಲ್ಲ, ಸೆಕ್ಯೂರಿಟಿ ಇರುತ್ತೆ ಅಷ್ಟೇ ಅಂತ ಹೇಳಲಾಗ್ತಿತ್ತು. ಅಷ್ಟೇ ಅಲ್ಲ, ದರ್ಶನ್ನ ಯಾರು ಮೀಟ್ ಮಾಡೋದಕ್ಕೆ ಆಗಲ್ಲ, ಒಬ್ಬರೇ ಕೂತಿರ್ತಾರೆ, ಧ್ಯಾನ ಮಾಡ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದ್ರೆ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋ ಸತ್ಯ ದರ್ಶನ ಇದು. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಐಷಾರಾಮಿ ಸ್ಥಿತಿ. ಇದು ಬೇರ್ಯಾವ ಜಾಗ ಅಲ್ಲ, ಜೈಲಿನ ವಿಡಿಯೋ ಕಾನ್ಫರೆನ್ಸ್ ಹಾಲ್ನ ಹಿಂಭಾಗ, ವಿಲ್ಸನ್ ಗಾರ್ಡನ್ ನಾಗ ಇರುವ ಬ್ಯಾರಕ್ನ ಪಕ್ಕದಲ್ಲಿರುವ ಜಾಗ. ಹೊರಗೆ ದರ್ಶನ್ ಹಾಗೂ ಜೈಲಿನಲ್ಲಿ ಪರಿಚಯವಾಗಿರುವ ಸ್ನೇಹಿತರು ಕೂತು ಹರಟೆ ಹೊಡೆಯೋದಕ್ಕೆ ಅಂತ ಕುರ್ಚಿ ಹಾಕಿಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಕುರ್ಚಿ ಇದ್ಮೇಲೆ ಟೀಪಾಯ್ ಬೇಡ್ವಾ? ಜೈಲಾಧಿಕಾರಿಗಳು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿರುವಷ್ಟು ದಿನ ಯಾವುದೇ ಇರಿಟೇಷನ್ ಆಗಬಾರ್ದು ಅಂತ ಫುಲ್ ಕಂಫರ್ಟ್ ಆಗಿ ನೋಡಿಕೊಳ್ತಿದ್ದಾರೆ ಜೈಲಾಧಿಕಾರಿಗಳು.
ಅದಷ್ಟೇ ಅಲ್ಲ, ಈ ಫೋಟೋದಲ್ಲಿ ಇರುವಂತೆಯೇ ದರ್ಶನ್ ಒಂದು ಕೈಯಲ್ಲಿ ಕಾಫಿ ಮಗ್ ಇದೆ. ಬಿಸಿ ಬಿಸಿ ಕಾಫಿ ಕುಡಿಯೋದಕ್ಕೆ ಅಂತ ಜೈಲಾಧಿಕಾರಿಗಳೇ ಹೊಸದಾಗಿ ತಂದು ಕೊಟ್ಟಿರಬಹುದು, ಅಥವಾ ಕಾಫಿ ಮಗ್ ಬೇಕು ಅಂತ ದರ್ಶನ್ ಆರ್ಡರ್ ಮಾಡಿದಕ್ಕೆ ಮನೆಯಿಂದಲೇ ತಂದ್ಕೊಡೋದಕ್ಕೆ ಜೈಲಾಧಿಕಾರಿಗಳೇ ಪರ್ಮಿಷನ್ ಕೊಟ್ಟಿರ್ಬೇಕು. ಆದ್ರೆ ದರ್ಶನ್ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇದೆ, ಅದು ಕೂಡ ಫೋಟೋದಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಬಿಸಿ ಬಿಸಿ ಕಾಫಿನೋ ಚಹಾನೋ ಹೀರ್ತಾ, ಸಿಗರೇಟ್ ಸೇತ್ತಾ, ಹರಟೆ ಹೊಡಿತಾ ಬಿಂದಾಸ್ ಆಗಿ ಎಂಜಾಯ್ ಮೂಡ್ ನಲ್ಲಿ ಜೈಲಿನೊಳಗೆ ಫುಲ್ ಕಂಫರ್ಟ್ ಆಗಿದ್ದಾರೆ ದರ್ಶನ್. ಕಿಲ್ಲಿಂಗ್ ಸ್ಟಾರ್ಗೆ ಜೈಲಿನಲ್ಲಿ ಐಷಾರಾಮಿ ವ್ಯವಸ್ಥೆ. ಜೈಲಿನಲ್ಲಿ ದರ್ಶನ್ಗಾಗಿಯೇ ಸ್ಮೋಕಿಂಗ್ ಝೋನ್. ಹರಟೆ ಹೊಡೆಯುತ್ತಾ ನಗುಮುಖದಲ್ಲಿ ದರ್ಶನ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜೈಲಿನಲ್ಲಿ ಐಷಾರಾಮಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಜೈಲು ನಿಯಮಗಳ ಪ್ರಕಾರ ಯಾವುದೇ ಕೈದಿಗಳು ಯಾವುದೇ ರೀತಿಯ ಸಿಗರೇಟ್, ಗುಟ್ಕಾ ಜೈಲಿನೊಳಗೆ ಬಳಕೆ ಮಾಡುವಂತಿಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ಆದ್ರೆ ಜೈಲಿಗೆ ಹೋಗಿ ಬಂದವರು ಹೇಳೋದು ಕಾಸಿದ್ರೆ ಎಲ್ಲ ಸಿಗುತ್ತೆ, ಅದೇ ಸ್ವರ್ಗ ಅಂತ. ದರ್ಶನ್ ಈಗ ಜೈಲಿನಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಿರೋದನ್ನ ನೋಡಿದ್ರೆ ಜೈಲಾಧಿಕಾರಿಗಳು ದರ್ಶನ್ಗೆ ಯಾವ ಮಟ್ಟದ ವಿಐಪಿ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕು ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಜೈಲಿನಲ್ಲಿ ದರ್ಶನ್ಗಾಗಿ ಅಂತಾನೆ ಸ್ಮೋಕಿಂಗ್ ಝೋನ್ ಮಾಡಿಕೊಡ್ಲಾಗಿದೆ. ಆರಾಮಾಗಿ ಕೂತು ಹರಟೆ ಹೊಡೆಯುವುದು, ಕಾಫಿ ಟೀ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಎಂಜಾಯ್ ಮಾಡುವುದಕ್ಕಾಗಿಯೇ ಈ ಝೋನ್ ಸೀಮಿತವಾಗಿದೆ. ಇನ್ನು ದರ್ಶನ್ ಜೈಲಿನಲ್ಲಿ ದೈಹಿಕವಾಗಿಯೂ ಕುಗ್ಗಿಲ್ಲ, ಮಾನಸಿಕವಾಗಿಯೂ ಕುಗ್ಗಿಲ್ಲ, ಆರಾಮಾಗಿಯೇ ಇದ್ದಾರೆ. ನಗು ನಗುತ್ತಾ, ಹರಟೆ ಹೊಡೆಯುತ್ತಾ, ಸಿಗರೇಟ್ ಸೇದುತ್ತಾ ಟೈಮ್ ಪಾಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿಯಾಗಿದೆ. ಏನೋ ದರ್ಶನ್ ಇಷ್ಟು ರಿಲ್ಯಾಕ್ಸ್ ಆಗಿರುವ ಫೋಟೋ ಲೀಕ್ ಆಗಿರೋದು ಜೈಲಿನಿಂದಲೇ. ಅಸಲಿಗೆ ಈ ಫೋಟೋ ಲೀಕ್ ಆಗಿದ್ ಹೇಗೆ? ಇದರ ಹಿಂದೆ ಕೂಡ ಒಂದು ರೋಚಕ ಸ್ಟೋರಿ ಅಡಗಿದೆ. ಪರಪ್ಪನ ಅಗ್ರಹಾರದಲ್ಲೇ ಇರುವ ವೇಲು ಅನ್ನೋ ಕೈದಿಯೊಬ್ಬ ತನ್ನ ಮೊಬೈಲ್ನಲ್ಲಿ ಈ ಫೋಟೋವನ್ನ ಸೆರೆ ಹಿಡಿದಿದ್ದಾನೆ ಎನ್ನಲಾಗ್ತಿದೆ. ಜೈಲಿನಲ್ಲಿರುವ ವೇಲು ಈ ಫೋಟೋ ಸೆರೆ ಹಿಡಿದು ತನ್ನ ಹೆಂಡತಿಗೆ ಕಳಿಸಿದ್ದಾನೆ. ಅಲ್ಲಿಂದ ಫೋಟೋ ಲೀಕ್ ಆಗಿದೆ ಎನ್ನಲಾಗ್ತಿದೆ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಇಷ್ಟು ವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ ಹೇಗೆ ಅನ್ನೋದಕ್ಕೆ ಕಾರಣವೇ ಆ ಫೋಟೋದಲ್ಲಿರುವ ರೌಡಿಗಳು. ಹೌದು, ಆ ರೌಡಿಗಳೇ ದರ್ಶನ್ಗೆ ಜೈಲಿನೊಳಗೆ ಸಕಲ ಸವಲತ್ತುಗಳನ್ನ ಒದಗಿಸಿಕೊಟ್ಟಿದ್ದಾರೆ. ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್. ರೌಡಿ ಕುಳ್ಳಾಸೀನಾ ಜೊತೆ ಕೂತು ದರ್ಶನ್ ಹರಟೆ. ರೌಡಿಗಳೊಂದಿಗೆ ಸಿಗರೇಟ್ ಸೇದುತ್ತಾ ಟೈಮ್ ಪಾಸ್. ಎಸ್, ದರ್ಶನ್ ಸಿಗರೇಟ್ ಸೇದುತ್ತಾ ಕೂತಿದ್ರೆ ದರ್ಶನ್ ಮುಂದೆ ಇದ್ದಾರಲ್ಲ ಅವರದ್ದೇ ಈ ವ್ಯವಸ್ಥೆ. ನೋಡಿ, ಈತನೇ ವಿಲ್ಸನ್ ಗಾರ್ಡನ್ ನಾಗ, ಇನ್ನೊಬ್ಬ ನೋಡಿ ಈತನೇ ಕುಳ್ಳಾಸೀನಾ. ಈ ಇಬ್ಬರು ರೌಡಿಗಳೇ. ಇನ್ನು ದರ್ಶನ್ ಮುಂದೆ ಕೂತಿರುವ ಈ ಮೂರನೇ ವ್ಯಕ್ತಿ ಬೇರ್ಯಾರೂ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 11ನೇ ಆರೋಪಿಯಾಗಿರುವ ದರ್ಶನ್ ಮ್ಯಾನೇಜರ್ ನಾಗರಾಜ್. ಈ ಎಲ್ಲರೂ ಸೇರಿ ಜೈಲನ್ನೇ ರೆಸಾರ್ಟ್ ರೀತಿ ಮಾಡ್ಕೊಂಡಿದ್ದಾರೆ. ಜೈಲು ಇವರಿಗೆ ಎಲ್ಲಾ ಸವಲತ್ತು ನೀಡುವ ಕಾಮಧೇನು ಆಗಿದೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋವೇ ಸಾಕ್ಷಿಯಾಗಿದೆ. ದರ್ಶನ್ಗೆ ರಾಜಾತಿಥ್ಯ ಕೊಡಿಸಿರೋದೇ ರೌಡಿ ನಾಗ. ವಿಲ್ಸನ್ ಗಾರ್ಡನ್ ನಾಗ ಇರೋದು ಬ್ಯಾರಕ್ 3ರಲ್ಲಿ. ದರ್ಶನ್ ಇರೋದು ವಿಐಪಿ ಸೆಕ್ಯೂರಿಟಿ ಸೆಲ್ 1ರಲ್ಲಿ. ಈ ಇಬ್ಬರ ಭೇಟಿಗೆ ಸವಲತ್ತಿಗೆ ಕಾನೂನು ಲೆಕ್ಕಕ್ಕಿಲ್ಲ. ಹೌದು, ವಿಲ್ಸನ್ ಗಾರ್ಡನ್ ನಾಗ ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಜೈಲಿಂದ ಆಗುತ್ತಾನೆ ರಿಲೀಸ್ ಆಗಿದ್ದ ಸಿದ್ದಾಪುರ ಮಹೇಶನನ್ನ ಪರಪ್ಪನ ಅಗ್ರಹಾರ ಮುಖ್ಯ ರಸ್ತೆಯಲ್ಲೇ ಮರ್ಡರ್ ಮಾಡಿತ್ತು ನಾಗನ ಟೀಮ್. ಸ್ವಲ್ಪ ದಿನಗಳು ಭೂಗತವಾಗಿದ್ದು ಆ ಬಳಿಕ ಜೈಲಿಗೆ ಸರೆಂಡರ್ ಆಗಿದ್ದ ಈ ವಿಲ್ಸನ್ ಗಾರ್ಡನ್ ನಾಗ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ರು ಎಲ್ಲವೂ ವಿಐಪಿ ಟ್ರೀಟ್ಮೆಂಟ್. ಇದೀಗ ಇದೇ ನಾಗನಿಂದ ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಿದೆ. ಪರಪ್ಪನ ಅಗ್ರಹಾರದ ಜೈಲಿನ ವಿಐಪಿ ಭದ್ರತಾ ಕೊಠಡಿಯಲ್ಲಿ ದರ್ಶನ್ನ ಇರಿಸಲಾಗಿದೆ. ದರ್ಶನ್ಗೆ ವಿಐಪಿ ಕೊಠಡಿಯಲ್ಲೇ ಬೇಕಾದ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗಾ ಅಂಡ್ ಪಟಾಲಂ.
ದರ್ಶನ್ ಇರುವ ಭದ್ರತಾ ಕೊಠಡಿ ಸುತ್ತಮುತ್ತ ಸಿಸಿ ಕ್ಯಾಮೆರಾ ಇದ್ರೂ ಕಣ್ತಪ್ಪಿಸಿ ಈ ಎಲ್ಲಾ ಸೌಲಭ್ಯ ಕೊಡೋಕೆ ಹೇಗೆ ಕೊಡಲು ಸಾಧ್ಯ? ವಿಐಪಿ ಕೊಠಡಿ ಮುಂದೆ ಓಡಾಡ್ಬೇಕು ಅಂತ ದರ್ಶನ್ ಪದೇ ಪದೇ ಗಲಾಟೆ ಮಾಡ್ತಿದ್ರು ಅನ್ನೋ ಸುದ್ದಿ ಸದ್ದು ಮಾಡಿತ್ತು. ಆದ್ರೆ ಈಗ ಅದೇ ಕೊಠಡಿ ಮುಂದೆ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಸಿಗರೇಟ್ ಸೇತಾ ಇರೋ ಫೋಟೋ ವೈರಲ್ ಆಗಿದೆ. ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋವೇ ಉದಾಹರಣೆಯಾಗಿದೆ. ದರ್ಶನ್ ವಿಚಾರದಲ್ಲಿ ಜೈಲು ಅಧಿಕಾರಿಗಳು ಫುಲ್ ಸೈಲೆಂಟ್ ಯಾಕೆ? ಪ್ರಭಾವಿ ರಾಜಕಾರಣಿಗಳಿಗೆ ಮಣಿದ್ರ ಜೈಲು ಅಧಿಕಾರಿಗಳು ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಇನ್ನು ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ದರ್ಶನ್ ಭೇಟಿಗೆ ಯಾವುದೇ ಕಾನೂನು ಅಡ್ಡಿ ಬಂದಿಲ್ಲ. ಇಬ್ಬರು ಜೈಲಲ್ಲಿ ಕೂತು ಕಾಲಹರಣ ಮಾಡುತ್ತಾ ಆರಾಮಾಗಿದ್ದಾರೆ. ಅಸಲಿಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಇಟ್ಟಿರೋದು ಬಾರಕ್ 3ರಲ್ಲಿ. ವಿಐಪಿ ಸೆಕ್ಯೂರಿಟಿ ಸೆಲ್ 1ರಲ್ಲಿ ದರ್ಶನ್ ರನ್ನ ಇರಿಸಲಾಗಿದೆ. ಇಬ್ಬರ ಭೇಟಿಗೆ ಸವಲತ್ತಿಗೆ ಕಾನೂನು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇದು ತಾಜಾ ನಿದರ್ಶನವಾಗಿದೆ. ದರ್ಶನ್ಗೆ ರಾಜಾತಿಥ್ಯದ ಉಸ್ತುವಾರಿ ಹೊತ್ತಿದ್ದಾನೆ ರೌಡಿ ನಾಗ. ದರ್ಶನ್ ಸಹಾಯಕ್ಕೆ ಕೆಲ ಖೈದಿಗಳನ್ನು ವ್ಯವಸ್ಥೆ ಮಾಡಲಾಗಿತ್ತಾ? ದರ್ಶನ್ ಜೈಲು ಪಾಲಾದ ಪ್ರಾರಂಭದಿಂದಲೂ ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತಿದ್ಯಂತೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನೇ ದರ್ಶನ್ ರಾಜಾತಿಥ್ಯದ ಉಸ್ತುವಾರಿ ವಹಿಸಿಕೊಂಡಿದ್ದಾನೆ. ಸಾಮಾನ್ಯ ಕೈದಿಗಳಿಗೆ ಒಂದು ರೀತಿಯ ಊಟ, ನಟ ದರ್ಶನ್ಗೆ ಅಂತಾನೆ ವಿಶೇಷ ಊಟದ ವ್ಯವಸ್ಥೆ ಮಾಡಿಸಿದ್ದಾನೆ. ಬಿಸಿ ನೀರು, ಮೊಟ್ಟೆ, ಹಾಲು, ಸಿಗರೇಟ್, ಮಲ್ಗೋಕೆ ವಿಶೇಷ ಹಾಸಿಗೆ ಕೂಡ ವ್ಯವಸ್ಥೆ ಮಾಡಿಸಿದ್ದಾನೆ. ನೆಪಕ್ಕೆ ಮಾತ್ರ ಕೋರ್ಟ್ಗೆ ಮನೆ ಊಟದ ಅರ್ಜಿ ಹಾಕಲಾಗಿದೆ. ಆದ್ರೆ ಜೈಲಿನಲ್ಲಿ ದರ್ಶನ್ಗೆ ರಾಜವೈಭೋಗ ಸಿಕ್ತಿದೆ. ವಿಐಪಿ ಸೆಲ್ನಲ್ಲಿದ್ರು ನಟ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಎಲ್ಲಿ ಬೇಕಾದ್ರೂ ತಿರುಗಾಡಬಹುದಿತ್ತಂತೆ. ಕೆಲ ಖೈದಿಗಳನ್ನ ದರ್ಶನ್ ಸಹಾಯಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು. ಜೈಲಾಧಿಕಾರಿಗಳು ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ದುಡ್ಡು ಕೊಟ್ರೆ ಜೈಲಲ್ಲಿ ಎಲ್ಲವೂ ಸಿಗುತ್ತೆ. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತಿದೆ. ಇತ್ತ ಮಗನ ಸಾವಿಗೆ ನ್ಯಾಯ ಸಿಗಲಿದೆ ಅಂತ ಕಾಯುತ್ತಿದ್ದ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಆಘಾತವಾಗಿದೆ. ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ ಕೈಯಲ್ಲಿರುವ ಕಡಗ ತೆಗೆಸಿಲ್ಲ ಜೈಲಾಧಿಕಾರಿಗಳು. ದರ್ಶನ್ಗೆ ರಾಜಾತಿಥ್ಯದ ಬಗ್ಗೆ ಹೇಳಿದ್ದೇನು ರೇಣುಕಾ ಕುಟುಂಬಸ್ಥರು? ವೈರಲ್ ಆದೋ ಫೋಟೋ ಯಾವತ್ತಿನದ್ದು ಅನ್ನೋ ಖಚಿತತೆ ಇಲ್ಲ. ಯಾಕಂದ್ರೆ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನದ್ದು ಡೈಲಿ ರುಟೀನೇ ಇದೇ ಆಗಿರುತ್ತಂತೆ. ಪ್ರತಿದಿನ ಹೇಗೆ ಲೋಕಾಭಿರಾಮವಾಗಿ ಮಾತಾಡಿಕೊಂಡು ಕಾಲ ಕಳಿತಿದ್ಯಂತೆ ಈ ಗ್ಯಾಂಗ್. ಇದೆಲ್ಲದರ ನಡುವಲ್ಲೇ ಜೈಲಲ್ಲಿ ದರ್ಶನ್ ಕೈ ಕಡಗ ಕೂಡ ತೆಗ್ಸಿಲ್ಲ ಅನ್ನೋದು ಬಯಲಾಗಿದೆ. ಜೈಲು ಮ್ಯಾನುವಲ್ ಪ್ರಕಾರ ಯಾವುದೇ ಒಡವೆ ಧರಿಸುವಂತಿಲ್ಲ. ಹೆಣ್ಣು ಮಕ್ಕಳ ಧಾರ್ಮಿಕ ಆಭರಣ ಹೊರತುಪಡಿಸಿ ಬೇರೇನೂ ಧರಿಸುವಂತಿಲ್ಲ. ಆದ್ರೆ ದರ್ಶನ್ಗೆ ಖಡ್ಗ ಧರಿಸೋಕೆ ಅವಕಾಶ ಕೊಟ್ಟಿದ್ದಾರೆ ಜೈಲು ಅಧಿಕಾರಿಗಳು. ಇದು ವೈರಲ್ ಆಗಿರುವ ಫೋಟೋದಲ್ಲಿ ಸ್ಪಷ್ಟವಾಗಿದೆ. ಇನ್ನು ದರ್ಶನ್ಗೆ ಜೈಲಿನಲ್ಲಿ ರಾಜ ಮರ್ಯಾದೆ ಕೊಡ್ತಾ ಇರೋ ವಿಚಾರ ಕಂಡು ರೇಣುಕಾಸ್ವಾಮಿ ತಂದೆ ಶಾಕ್ ಆಗಿದ್ದಾರೆ. ಮಗನನ್ನ ಕಳೆದುಕೊಂಡು ದುಃಖದಲ್ಲಿದ್ದೇವೆ, ಅವರಿಗೆ ರಾಜಾತಿಥ್ಯ ಸಿಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಾಡಕ್ಕಾಗ್ತಾ ಇಲ್ಲ, ಆದ್ರೆ ಇದಂತೂ ನಮ್ಗೆ ನೋವಾಗಿದೆ. ಮನತನದನಿಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ. ನಮ್ಮ ಮಗನ ಕಳ್ಕೊಂಡು ಏನ್ರಿ ಅವ್ರಿಗೆ ಚೈನಿ ಹೊಡಿತಿದ್ದಾರೆ. ನಮ್ಮ ದುಃಖ ಮಗನ ಕಂಡವ್ರಿಗೆ ಅವ್ರಿಗೆ ಯಾರಿರೋದು ಮನುಷ್ಯತ್ವ ಇದೆಯಾ ಅನ್ಸು. ದಿನ ಬೆಳಗಾದ್ರೆ ಸೊಸೆ ಬಗ್ಗೆ ಎಷ್ಟು ನಮ್ಗೆ ಸಂಕಟ ಆಗ್ತಾ ಇತ್ತು. ಅವಳ ಜೀವನ ಹೆಂಗೆ ನಾವು ನೋಡ್ಬೇಕಂತ. ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ, ಸಂಕಟ ಹಾಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನ್ಯಾಯಕ್ಕೆ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಏನು ಕಾನೂನು ಇದೆ ಕಾನೂನು ಪ್ರಕಾರ ಅವರಿಗೆ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ದಯಮಾಡಿ ಸರ್ಕಾರ ಕೇಳ್ತೀವಿ ಅಷ್ಟೇ. ಈ ತಪ್ಪನಿಗೆ ಸರಿಯಾದ ನ್ಯಾಯ ತನಿಖೆ ಆಗಲಿ. ಇದರಿಂದ ಹಿಂಗಾಗೋದ್ರಿಂದ ನಾವು ಅನಿವಾರ್ಯವಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಅನಿಸಿದ್ರು. ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡುವ ಹೊತ್ತಲ್ಲೇ ದರ್ಶನ್ ಜೈಲಿನಲ್ಲಿ ಎಂಜಾಯ್ ಮೂಡ್ ನಲ್ಲಿರುವ ಫೋಟೋ ಲೀಕ್ ಆಗಿರೋದ್ರಿಂದ ಡಿ ಗ್ಯಾಂಗ್ಗೆ ಇದು ಕೂಡ ಸಂಕಷ್ಟ ತರಲಿದ್ಯಾ? ಕಾದು ನೋಡಬೇಕು.